ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸರಿದೂಗಿಸಿದ್ರಿಂದ ಇತರೆ ಯೋಜನೆಗಳು ಹಳ್ಳ ಹಿಡಿತಾ ಇದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಬಿತ್ತರಿಸುವ ಮೂಲಕ ಅಧಿಕಾರಿಗಳ ಕಣ್ತೆರೆಸೋ ಕೆಲಸವನ್ನು ಮಾಡಿತ್ತು. ಅದೇ ರೀತಿ ತುಮಕೂರಿನಲ್ಲೂ ಕೂಡ ಅಷ್ಟೇ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಯಾವ ರೀತಿ ಎದುರಾಗಿತ್ತು, ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ 100 ಹಾಸ್ಟೆಲ್ಗಳಲ್ಲಿ ಕನಿಷ್ಠ ದಿಂಬು ಹಾಸಿಗೆ ವ್ಯವಸ್ಥೆ ಕೂಡ ಇಲ್ಲ ಅನ್ನೋದರ ವರದಿನ ನಾವು ಬಿತ್ತರಿಸಿದ ಬೆನ್ನಲ್ಲೇ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಾವು ವರದಿ ಮಾಡಿದ ನಂತರ ಆಗಿರುವಂತಹ ಮೇಜರ್ ಚೇಂಜ್ ಏನು ಅಂತ ಬನ್ನಿ ನೋಡೋಣ. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿಗೆ ಹಾಸಿಗೆ ದಿಂಬಿನ ಭಾಗ್ಯ, 100 ಹಾಸ್ಟೆಲ್ಗಳಿಗೆ ಅನುದಾನದ ಕೊರತೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಡಿಎಂಎಫ್ ಅನುದಾನದಲ್ಲಿ ಹಾಸಿಗೆ ಖರೀದಿ. ತುಮಕೂರು ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವಂತಹ ವಿದ್ಯಾರ್ಥಿ ನಿಲಯಗಳಿಗೆ ಹಾಸಿಗೆಯನ್ನ ಪೂರೈಕೆ ಮಾಡಲಾಗ್ತಿರ್ಲಿಲ್ಲ. ಇನ್ನು ಹಾಸಿಗೆಯನ್ನ ಕೊಡಬೇಕು ಅಂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮಾರ್ಚ್ನಲ್ಲಿಯೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿರಲಿಲ್ಲ. ಈ ಕುರಿತಾದಂತಹ ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರಣೆ ಮಾಡಿತ್ತು. ಇದೀಗ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ಜಿಲ್ಲೆಯ 100 ಹಾಸ್ಟೆಲ್ಗಳಿಗೆ ಹಾಸಿಗೆ ದಿಂಬಿನ ಭಾಗ್ಯ ಸಿಕ್ಕಿದೆ. ಸುಮಾರು 9,000 ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಕನಿಷ್ಠ 6,000 ಹಾಸಿಗೆಗಳ ಅವಶ್ಯಕತೆ ಇತ್ತು. ಆದ್ರೆ ಅಂದು ಸರ್ಕಾರ ಗಮನ ಹರಿಸಿರ್ಲಿಲ್ಲ. 3-4 ವರ್ಷದ ಹಿಂದೆ ಪೂರೈಕೆಯಾದಂತಹ ಹಾಸಿಗೆಗಳನ್ನ ವಿದ್ಯಾರ್ಥಿಗಳು ಬಳಸ್ತಾ ಇದ್ರು. ಇನ್ನುಳಿದ ವಿದ್ಯಾರ್ಥಿಗಳು ನೆಲ ಅಥವಾ ಬರೀ ಮಂಚದ ಮೇಲೆ ಮಲಗುವ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ಎದುರಾಗಿತ್ತು. ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿ ನಿಮ್ಮ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯಾದ ಬೆನ್ನಲ್ಲೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಇದೀಗ ಮುಕ್ತಿ ಸಿಕ್ಕಿದೆ. ಅಂದ್ರೆ ಖುಷಿಯಾಗಿದೆ ಅಣ್ಣ. ಅಂದ್ರೆ ಅವಾಗ ಇರ್ಲಿಲ್ಲ, ಅದೇ ಬರೀ ಮಂಚ ಇತ್ತು, ಅದ್ರ ಮನ್ಕೊಳಕ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದು. ಇವಾಗ ಏನೂ ಇಲ್ಲ, ಪರವಾಗಿಲ್ಲ. ಮೊದಲು ಅಂದ್ರೆ ಅಣ್ಣ ಅಂದ್ರೆ ಈಗ ಕಾಟ್ ಅದು ಕಬ್ಬಣ ಅಲ್ವಾ, ಚಳಿ ಆಗೋದು, ಹಂಗೆ ಇರೋದು, ಡಿಸ್ಟರ್ಬೆನ್ಸ್ ಆಗೋದು ಅವಾಗ. ಅಂದರೆ ಎಲ್ಲ ಶಾರ್ಟೇಜ್ ಆಗಿದ್ವೇನೋ, ಎಲ್ಲ ಫಸ್ಟ್ ಇದ್ದವು ಅವೇನೋ ಎಲ್ಲ ಕಿತ್ತೋಗಿದ್ದವು, ಹೋಗಿದ್ದವು. ಎಸ್, ಕಳೆದ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಹಾಸ್ಟೆಲ್ಗೆ ಬೇಕಾದಂತಹ ಸಾಮಗ್ರಿಗಳ ಕುರಿತು ಇಂಡೆಂಟ್ ಹಾಕೋದು ವಾಡಿಕೆ. ಸರ್ಕಾರ ಜೂನ್ ಜುಲೈ ತಿಂಗಳಲ್ಲಿ ಹಾಸಿಗೆ ದಿಂಬು ಬೆಡ್ಶೀಟ್ಗಳನ್ನ ಸರಬರಾಜು ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಸೆಪ್ಟೆಂಬರ್ ತಿಂಗಳು ಕಳೆದ್ರೂ ಕೂಡ ಹಾಸಿಗೆಗಳು ಪೂರೈಕೆ ಆಗ್ತಿರ್ಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಚಳಿಯಲ್ಲಿ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಬಗ್ಗೆ ವರದಿಯಾದಂತಹ ಬೆನ್ನಲ್ಲೇ ಎಚ್ಚೆತ್ತಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಮಸ್ಯೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ರು. ಈ ವೇಳೆ ಸಮಸ್ಯೆ ಬಗೆಹರಿಸುವಂತೆ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟರು. ನಂತರ ಡಿಎಂಎಫ್ ಅನುದಾನದಲ್ಲಿ 2,000 ಹಾಸಿಗೆ ಖರೀದಿಗೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ಕೊಟ್ಟರು. ಅಲ್ಲದೆ ತುಮಕೂರು ನಗರದಲ್ಲಿರುವಂತಹ ಹಾಸ್ಟೆಲ್ಗಳಿಗೆ ಪಾಲಿಕೆ ಅನುದಾನದಲ್ಲಿ ಹಾಸಿಗೆ ಖರೀದಿಸಿ ಹಂತವಾಗಿ ಎಲ್ಲಾ ಹಾಸ್ಟೆಲ್ಗಳಿಗೂ ಕೂಡ ಹಾಸಿಗೆ ಬೆಡ್ಶೀಟ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಹೊಸ ಬೆಡ್ಗಳು ಕೊಟ್ಟಿದ್ದಾರೆ. ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಕೋವಿಡ್ ಗಿಂತ ಮುಂಚೆ ಹಳವೆ ಎಲ್ಲ ಇದ್ವು, ಪ್ರೀವಿಯಸ್ ಇದ್ವು, ಅವೆಲ್ಲ ಫುಲ್ ಗಲೀಜಾಗ್ತಿದ್ವು. ಬಟ್ ಇವಾಗ ಕೊಟ್ಟಿರೋದು ಮಾತ್ರ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ನಿದ್ದೆನೂ ಬರ್ತಾ ಇದೆ, ಓದ್ಕೊಳಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಗಲೀಜಿಲ್ಲ, ಏನಿಲ್ಲ, ಚೆನ್ನಾಗೈತೆ. ಅದೇನೇ ಇರ್ಲಿ, ಕೊನೆಗೂ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಂತೆ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳು ನೆಮ್ಮದಿಯಿಂದ ಓದನ್ನ ಮುಂದುವರಿಸಬಹುದು. ಮಂಜುನಾಥ್ ನಾಯಕ್, ಪಬ್ಲಿಕ್ ಟಿವಿ, ತುಮಕೂರು.